1947ರಲ್ಲಿ 22 ವರ್ಷದ ಇಂಡಿಯನ್ ಹುಡುಗ ಸ್ಕಾಟಿಷ್ ಕಂಪನಿಗೆ ಡೈರೆಕ್ಟರ್ ಆಗ್ತಾರೆ. ಈ ಕಂಪನಿ 1857ರಲ್ಲಿ ಸ್ಕಾಟಿಷ್ ಬಿಸ್ನೆಸ್ ಮ್ಯಾನ್ ಆದಂತಹ ಥಾಮಸ್ ಲೇಸ್ಮನ್ ಅವರು ಸ್ಟಾರ್ಟ್ ಮಾಡ್ತಾರೆ. ಬೆಂಗಳೂರಲ್ಲಿ ಅವತ್ತಿನ ಕಾಲಕ್ಕಿದ್ದಂತಹ ಬ್ರಿಟಿಷ್ ಕಮ್ಯುನಿಟಿಗೆ ಬಿಯರ್ ಅನ್ನ ಸರ್ವ್ ಮಾಡ್ತಾ ಇದ್ದಂತಹ ಕಂಪನಿ ಇದು. 1947ರಲ್ಲಿ ವಿಠಲ್ ಮಲ್ಯ ಅವರು ಜಸ್ಟ್ 22 ವಯಸ್ಸಲ್ಲಿದ್ದಾಗ ಈ ಒಂದು ಕಂಪನಿಯ ಡೈರೆಕ್ಟರ್ ಆಗ್ತಾರೆ. ಒಂದು ವರ್ಷ ಆಗ್ತಾ ಇದ್ದ ಹಾಗೇನೆ ಈ ಕಂಪನಿಯ ಚೇರ್ಮನ್ ಕೂಡ ಇವರು ಆಗ್ತಾರೆ. 1950-60 ಅನ್ನೋಷ್ಟೊತ್ತಿಗೆ ಊಹೆನೂ ಮಾಡೋಕ್ ಆಗದಿರೋ ಲೆವೆಲ್ಗೆ ಕಂಪನಿ ಬೆಳೆದು ನಿಂತ್ಕೊಳ್ಳುತ್ತೆ. ಅಂಡ್ ಅವತ್ತಿನ ಕಾಲಕ್ಕೆ ಕಿಂಗ್ ಫಿಶರ್ ಬ್ರಾಂಡ್ ಇಂಟ್ರೊಡ್ಯೂಸ್ ಆಗುತ್ತೆ ಭಾರತಕ್ಕೆ. 21 ಬ್ರಿವರೀಸ್ ಹಾಗೆ 10 ಕಾಂಟ್ಯಾಕ್ಟ್ ಯೂನಿಟ್ಸ್ ಗಳನ್ನ ಹೊಂದೋದ್ರ ಮೂಲಕ ಕಂಪನಿ ಬಿಸ್ನೆಸ್ ನ ಮಾಡುತ್ತೆ. ಎಸ್, ನಾನು ಮಾತಾಡ್ತಾ ಇರತಕ್ಕಂಥದ್ದು ಯುನೈಟೆಡ್ ಬ್ರಿವರೀಸ್ ಬಗ್ಗೆ. ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನಿ, 54% ನಷ್ಟು ಮಾರ್ಕೆಟ್ ಶೇರ್ ನ ಹೊಂದಿದಂತಹ ಕಂಪನಿ ಇದು. 530.37 ಬಿಲಿಯನ್ ರುಪೀಸ್ ನಷ್ಟು ಮಾರ್ಕೆಟ್ ಕ್ಯಾಪ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಆನ್ಯುವಲ್ ಆಗಿ ನೋಡ್ತೀವಿ ಅಂತಂದ್ರೆ ರೆವಿನ್ಯೂ 7,000 ಕೋಟಿಗಿನ ಜಾಸ್ತಿ ಇರುತ್ತೆ ಇರೋದು ಇವತ್ತಿನ ಕಾಲಕ್ಕೆ. ನಿಮ್ಮಲ್ಲಿ ಎಷ್ಟು ಜನ ಈ ಕಂಪನಿಯ ಶೇರ್ ನ ಹೋಲ್ಡ್ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್